ಪ್ರೀತಿಯ ನಯಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮಸಾಲ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಅಯ್ಯೋ, ಉಪ್ಪಿಟ್ಟೇನಾ, ಯಾರಿಗೆ ಗೊತ್ತಿಲ್ಲ ಬಿಡಿ ಅಂದ್ಕೊಂಡ್ರೆ ನೀವೊಂದೊಳ್ಳೆ ರೆಸಿಪಿನ ಮಿಸ್ ಮಾಡ್ಕೊಂಡು ಹಾಗೆ. ಮೊದಲಿಗೆ ನಾನು 1 ಕಪ್ ಬನ್ಸಿ ರವೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರವೆ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಅದೇ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಕಟ್ ಮಾಡ್ಕೊಂಡಿರುವಂತಹ 1 ಈರುಳ್ಳಿನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈನ ಮಾಡ್ಕೊಳ್ಳಿ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು 5 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು 2 ಮಿನಿಟ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಆಗೋಕ್ಕೆ ಬಿಡಿ. ನೆಕ್ಸ್ಟು 1 ಹಿಡಿ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ಲು, ನೀವಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನು ಆ್ಯಡ್ ಮಾಡಿದ್ರೆ ಫ್ಲೇವರ್ ಹಾಗೆ ಟೇಸ್ಟು ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೇ ಇದಕ್ಕೆ ಒಳ್ಳೆ ಟೇಸ್ಟ್ನ ಕೊಡುವಂಥದ್ದು. ಈಗ ನಾನು 1 ಕಪ್ ಬನ್ಸಿ ರವೆಗೆ 3 ಕಪ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಅದು ಕುದಿಯೋಕೆ ಅಂತ ಬಿಡ್ತಾ ಇದ್ದೀನಿ. ನೀರು ಕುದಿ ಬಂದಮೇಲೆ ರವೆನ ಆ್ಯಡ್ ಮಾಡ್ಕೊಳ್ಳಿ. ಈ ಕ್ಲಿಪ್ ಮಿಸ್ ಆಗಿದೆ ನಂದು. ರವೆ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಿ. ನೆಕ್ಸ್ಟ್ ಅದು ಗಟ್ಟಿ ಆಗ್ತಾ ಬಂದಮೇಲೆ ನಿಮಗೆ ಫ್ಲೇವರ್ ಬೇಕು ಅನಿಸಿದ್ರೆ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಇದಕ್ಕೆ ಹಾಕಿದ್ರೆ ಒಂದು ಟೇಸ್ಟ್ ಮಾತ್ರ ತುಂಬಾ ಸೂಪರಾಗಿರುತ್ತೆ. ಉಪ್ಪಿಟ್ಟು ಅಂದರೆ ನನಗೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ, ಆದರೆ ಈ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿತ್ತು. ಇಷ್ಟ ಇಲ್ಲದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ನನ್ನ ಮಗಳ ಲಂಚ್ ಬಾಕ್ಸಿಗೂ ಕೂಡ ಇವತ್ತು ಇದನ್ನೇ ಹಾಕ್ಕೊಟ್ಟಿದ್ದೆ, ಅವಳು ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ಲು. ನಾನು ಮಿಂತ್ರದಿಂದ ಒಂದು ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ಕಾಟನ್ ಡ್ರೆಸ್ಸು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿತ್ತು. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಅಂತ ತರಿಸ್ಕೊಂಡೆ. ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಿಮಗೂ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ. ಇದೇನಲ್ಲ ಅಂದ್ರೂ ಒಂದು 300 ರುಪೀಸ್ ಒಳಗೆ ನನಗೆ ಸಿಕ್ಕಿದೆ. ಇತ್ತೀಚೆಗೆ ನಮಗೆ ಓರಿಯೋ ಮಿಲ್ಕ್ ಶೇಕ್ ಅಂದರೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಯಾವಾಗಲಾದರೂ ಕುಡಿಬೇಕು ಅನಿಸಿದರೆ ನಾವು ಜಾಸ್ತಿ ಅದನ್ನೇ ಮಾಡ್ಕೋತಾ ಇರ್ತೀವಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಓರಿಯೋ ಮಿಲ್ಕ್ ಶೇಕ್ ಮಾಡೋದನ್ನ ತೋರಿಸ್ಕೊಟ್ಟಿದ್ದೆ. ಇವಾಗೂ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ಹಾಗೆ ಲೈಟಾಗಿ ಹೇಳ್ತೀನಿ. ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ ಒಂದು 10 ರುಪೀಸ್ದು ಓರಿಯೋ ಬಿಸ್ಕೆಟ್ನ ತೊಗೊಂಡು ಬಂದಿದ್ದೀನಿ. ಅದನ್ನು ಇಲ್ಲಿ ಫುಲ್ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಾಂಪೌಂಡ್ ಚಾಕ್ಲೇಟ್ ಪೀಸಸ್ನ ಹಾಕೋತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ 10 ರುಪೀಸ್ದು ಡೈರಿ ಮಿಲ್ಕ್ ಆ್ಯಡ್ ಮಾಡ್ಕೊಂಡಿದ್ದೆ. ಹಾಗೆಯೇ 1/4 ಕಪ್ ಮಿಲ್ಕ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪ್, ಹಾಗೆಯೇ ಐಸ್ ಕ್ರೀಮ್ ಇತ್ತು, ವೆನಿಲ್ಲಾ ಐಸ್ ಕ್ರೀಮು. ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸಲ ಬ್ಲೆಂಡ್ ಮಾಡಿಕೊಂಡ್ರೆ ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಗಿರುತ್ತೆ. ಮಗಳು ಸ್ಕೂಲಿಂದ ಬಂದ ತಕ್ಷಣ ಆರ್ಡರ್ ಬಂದಿತ್ತಲ್ಲ, ಆ ಬಟ್ಟೆನ ಹಾಕೊಂಡು ನನಗೆ ತೋರಿಸ್ತಾ ಇದ್ದಾಳೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಹಾಗೆಯೇ ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಬರ್ಡೇ ಶಾಪಿಂಗ್ಗೆ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಈ ಶಾಪ್ ಇರೋದು ದಾಸರಹಳ್ಳಿಯಲ್ಲಿ. ನನ್ನ ತಂಗಿ ಮುಂಚೆ ಅವಳು ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಾಗ ನಾನು ಅವಾಗ ಊರಲ್ಲಿದ್ದೆ. ಹಾಗಾಗಿ ಅವಳು ಅವ್ಳ ಫ್ರೆಂಡ್ ಮನೇಲಿದ್ಲು.
ಅಲ್ಲಿನೇ ಈ ಡ್ರೆಸ್ ಶಾಪ್ ನಮಗೆ ಗೊತ್ತಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಅಫೋರ್ಡೆಬಲ್ ಪ್ರೈಸು ಕೂಡ. ಹಾಗಾಗಿ ಮಕ್ಕಳು ಬಟ್ಟೆನ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನಿಮಗೆ ಅನಿಸುತ್ತೆ ಅಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ಇಲ್ಲೆಲ್ಲನೂ ಸಿಗುತ್ತೆ. ಕಸ್ಟಮೈಸ್ ಆಗಿರೋ ಡ್ರೆಸ್ಗಳು ಕೂಡ ಇರುತ್ತೆ. ನಿಮಗೆ ಬೇಕು ಅಂದರೆ ಆ ಥರ ಕಸ್ಟಮೈಸು ಮಾಡಿಕೊಡ್ತಾರೆ. ಇದ್ರ ಅಡ್ರೆಸ್ ಕೂಡ ಬೇಕು ಅಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಹೇಳ್ತೀನಿ ಎಲ್ಲಿ ಅಡ್ರೆಸ್ಸು ಅಂತ. ಹೋಗಿದ್ನಲ್ಲ ಹಾಗೆಯೇ ಕೆಲವೊಂದು ಡ್ರೆಸ್ಗಳನ್ನ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ, ಅದನ್ನು ತೋರಿಸಿದ್ದೀನಿ ಇಲ್ಲಿ. ನನ್ನ ಮಗಳಿಗೋಸ್ಕರ ನಾನು 3 ಡ್ರೆಸ್ಸಸ್ನ ತೊಗೊಂಡೆ, ಹಾಗೆ ಚಾರ್ವಿಗೆ 2 ಡ್ರೆಸ್ನ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ನನಗೆ ಪ್ರೈಸು ಕೇಳಿನೂ ಆಶ್ಚರ್ಯನೂ ಆಯಿತು, ಇಷ್ಟು ಕಡಿಮೆಗೆ ಸಿಗುತ್ತಾ ಅಂತ. ಬೇರೆ ಕಡೆ ಸಿಗುತ್ತೋ ಏನೋ ಗೊತ್ತಿಲ್ಲ, ಆದರೆ ನನಗಂತೂ ಖುಷಿ ಆಯಿತು ಆ ಪ್ರೈಸು. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಮೆಟೀರಿಯಲ್ಲು. ಇದು ನನ್ನ ಮಗಳ ಬರ್ಡೇ ದಿನದ ವಿಡಿಯೋ. ಇದೆಲ್ಲ ನಾವೇ ಸೆಟಪ್ ಮಾಡಿದ್ದು, ಹ್ಯಾಪಿ ಬರ್ಡೇ ಅಂತ. ಅದನ್ನೆಲ್ಲ ಇದೇ ಥರ ಇರಲಿ ಅಂತ ತೊಗೊಂಡು ಬಂದಿದ್ವಿ. ಈ ಬ್ಲ್ಯಾಕು ನನ್ನ ತಂಗಿದ ಸ್ಯಾರಿ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು. ಇದು ನಾನು ಸ್ಟ್ಯಾಂಡ್ ಇದೆಯಲ್ಲ, ಕೇಕ್ ಸ್ಟ್ಯಾಂಡು, ಅದು ನನ್ನ ಚಾರ್ವಿ ಬರ್ಡೇಲಿ ನಾನೇ ತೊಗೊಂಡಿದ್ದು ಬೇಕು ಅಂತ ಹೇಳಿಬಿಟ್ಟು. ಈ ಕಡೆ ಇರೋ 1 ಅಂತ ಇರೋದು ಕೂಡ ಅಷ್ಟೇ 4 ಇಯರ್ಸ್ ಆಯಿತು, ಬಟ್ ಒಂದು ಸ್ವಲ್ಪನೂ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲೇ ಪಕ್ಕದಲ್ಲೇ ಹೋಗಿ ಒಂದು ಕೇಕ್ ತೊಗೊಂಡು ಬಂದಿದ್ವಿ. ಕೇಕ್ ಸ್ಮ್ಯಾಶ್ ಮಾಡೋ ಒಂದು ವೀಡಿಯೋ ಮಾಡಿಸೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ನನಗೂ ಖುಷಿ ಆಯಿತು. ಫುಲ್ ಎಲ್ಲ ಕೇಕೆಲ್ಲ ಮುಟ್ಕೊಂಡು ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಚಾರ್ವಿಗಂತೂ ಚೆರಿ ತಿನ್ನೋದೇ ಯೋಚನೆ. ಅವಳು ಅವಾಗ ಅಮ್ಮ ನಾನು ಚೆರಿ ತೊಗೋತೀನಿ ಅಂತ ಹೇಳಿ ಒಂದೊಂದು ಎಸ್ಕೇಪ್ ಮಾಡ್ತಾನೇ ಇದ್ಲು. ಮಕ್ಕಳು ಹಾಕಿರೋ ಈ ಬಟ್ಟೆಗಳು ಕೂಡ ನಾನು ಲಾಸ್ಟ್ ತೋರಿಸಿದ್ನಲ್ಲ, ದಾಸರಳ್ಳಿಗೆ ಹೋಗಿದ್ದೆ ಅಂತ, ಅಲ್ಲೇ ತೊಗೊಂಡು ಬಂದಿದ್ದು ಅದೇ ಶಾಪಲ್ಲಿ. ನೋಡಿ ಎಲ್ಲ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಅಷ್ಟೇ ಸಾಫ್ಟಾಗಿ ಕೂಡ ಇದೆ ಬಟ್ಟೆಗಳು, ಮಕ್ಕಳಿಗೂ ಕೂಡ ಕಂಫರ್ಟ್ ಆಗಿರುತ್ತೆ ವೇರ್ ಮಾಡೋಕ್ಕೆ. ಮಗಳ ಕೇಕ್ ಕಟ್ಟಿಂಗ್ ಆದಮೇಲೆ ನಾವು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಮಾರ್ನಿಂಗ್ ಹೋಗೋಕ್ಕಾಗಿರಲಿಲ್ಲ, ಯಾಕೆಂದರೆ ಚಾರ್ವಿನ ಸ್ಕೂಲಿಗೆ ಕಳಿಸಿರ್ತೀವಿ. 9:30ಗೆ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅದಕ್ಕಿಂತ ಮುಂಚೆ ಬರೋಕ್ಕಾಗಲ್ಲ ಅಂತ ಹೇಳಿ ಈವ್ನಿಂಗ್ ಹೊರಟ್ವಿ.
ಚಾರ್ವಿ ಆ ಹೊಸ ಡ್ರೆಸ್ಸನ್ನೇ ವಾಶ್ ಮಾಡಿ ಇಟ್ಕೊಂಡಿದ್ಲು, ಅದನ್ನೇ ಹಾಕೊಂಡು ಹೋಗ್ಬೇಕು ನನ್ನ ಟೆಂಪಲ್ಗೆ ಅಂತ. ನಾನು ನನ್ನ ತಂಗಿ ಹಾಗೆ ಅಜ್ಜಿ ಮಕ್ಕಳು ಎಲ್ಲ ಸೇರಿಕೊಂಡು ಟೆಂಪಲ್ಗೆ ಹೋದ್ವಿ. ಮನೆ ಹತ್ರನೇ ಇರುವಂಥ ಗಣಪತಿ ಟೆಂಪಲ್ಗೆ ಹೋಗಿದ್ವಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮತ್ತು ಕಮೆಂಟ್ನ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.